ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ 89ನೇ ತ್ರಿಮೂರ್ತಿ ಶಿವ ಜಯಂತಿ ಅಂಗವಾಗಿ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಫೆಬ್ರವರಿ 23ರಿಂದ ಮಾರ್ಚ್ 2ರವರೆಗೆ ನಗರದ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ವಿಶ್ವವಿದ್ಯಾಲಯದ ಮುಖ್ಯ ಸಂಚಾಲಕಿ ಬಿಕೆ ಶಾರದಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾಶಿವರಾತ್ರಿಯ ಜೊತೆಯಲ್ಲಿಯೇ ಬ್ರಹ್ಮಕುಮಾರೀಸ್ನ ಮಂಡ್ಯ ಶಾಖೆ ಪ್ರಾರಂಭಗೊಂಡು 50 ವರ್ಷಗಳು ಕಳೆದ ಹಿನ್ನೆಲೆ ಶಾಖೆಯ ಸ್ವರ್ಣ ಮಹೋತ್ಸವವನ್ನು ಆಚರಿಸಲಾಗುತ್ತೆ ಎಂದರು. ಮಹಾಶಿವರಾತ್ರಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ನೆರವೇರಿಸಲಿದ್ದು, ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ, ಬ್ರಹ್ಮಕುಮಾರೀಸ್ನ ಜಿಲ್ಲಾ ಸಂಚಾಲಕಿ ಬಿಕೆ ಶಾರದಾಜಿ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಶಾಸಕ ರವಿಕುಮಾರ್ ಗೌಡ, ವಿಶೇಷ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ, ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್, ಮಂಡ್ಯ ವಿವಿ ಕುಲಪತಿ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ ಉಪಸ್ಥಿತರಿರುವರು ಅಂತ ವಿವರಿಸಿದರು. ಮಹೋತ್ಸವದಲ್ಲಿ ಅಮರನಾಥ ಬೆಟ್ಟದ ಗುಹೆಯೊಳಗೆ ವಿರಾಜಮಾನರಾಗಿರುವ ಅಮರನಾಥ ಶಿವಲಿಂಗ ದರ್ಶನ, 12 ಜ್ಯೋತಿರ್ಲಿಂಗಗಳ ದರ್ಶನ, ಒಂದೇ ಸ್ಥಳದಲ್ಲಿ ಸುಪ್ರಸಿದ್ಧ 12 ಜ್ಯೋತಿರ್ಲಿಂಗಗಳಾದ ಸೋಮನಾಥ, ಮಲ್ಲಿಕಾರ್ಜುನ, ಮಹಾಕಾಲೇಶ್ವರ, ಓಂಕಾರೇಶ್ವರ, ವೈದ್ಯನಾಥೇಶ್ವರ, ಭೀಮಾಶಂಕರ, ರಾಮೇಶ್ವರ, ನಾಗೇಶ್ವರ, ವಿಶ್ವೇಶ್ವರ, ತ್ರಯಂಬಕೇಶ್ವರ, ಕೇದಾರನಾಥ, ಪೃಷ್ಠೇಶ್ವರ ದರ್ಶನ ಈ ಬಾರಿ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ 21 ಅಡಿ ಉದ್ದದ ಮಾತನಾಡುವ ಕುಂಭಕರ್ಣ, ಇದೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಚೈತನ್ಯ ದೇವಿಯರ ದರ್ಶನ, ಒಂದೇ ಸ್ಥಳದಲ್ಲಿ ಸಹಸ್ರಾರು ಶಿವಲಿಂಗಗಳನ್ನು ದರ್ಶನ, ಪ್ರತಿದಿನ ಸಂಜೆ 6:30ರಿಂದ 8:30ರವರೆಗೆ ಪ್ರಸಿದ್ಧ ಗಾಯಕರಿಂದ ಗಾಯನ ಕಾರ್ಯಕ್ರಮ, ಪ್ರಸಿದ್ಧ ನೃತ್ಯ ತಂಡದವರಿಂದ ನೃತ್ಯ ಕಾರ್ಯಕ್ರಮ ಮತ್ತು ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಮಾಹಿತಿ ನೀಡಿದರು. 89ನೇ ವರ್ಷದ ತ್ರಿಮೂರ್ತಿ ಶಿವ ಜಯಂತಿಯ ಶುಭಾಶಯಗಳು. ಮತ್ತು ಇನ್ನೊಂದು ಖುಷಿಯ ಸಮಾಚಾರ ಏನಂದರೆ, ನಮ್ಮ ಮಂಡ್ಯ ಸೇವಾ ಕೇಂದ್ರ ತೆರೆದು 50 ವರ್ಷ ಆಯಿತು. ಸೊ ವಿ ಆರ್ ಸೆಲೆಬ್ರೇಟಿಂಗ್ ದ ಗೋಲ್ಡನ್ ಜುಬ್ಲಿ ಆಫ್ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ. ಇದರ ಕನೆಕ್ಟೆಡ್ ವಿತ್ ದಿಸ್ ನಾವು ಒಂದು ಮೇಳ ಆಚರಣೆ ಮಾಡ್ತಾಯಿದ್ದೀವಿ, ಎಲ್ಲಿ ನಾವು ಅಮರನಾಥನ ರೀಕ್ರಿಯೇಟ್ ಮಾಡಿ ನಂತರ ಕುಂಭಕರ್ಣ ಮತ್ತು ಚೈತನ್ಯ ದೇವಿಯರು, ಇವತ್ತು ನಾವು ದೇವಿಯರನ್ನ ಪೂಜೆ ಮಾಡ್ತೀವಿ, ದೇವಸ್ಥಾನಗಳಿಗೆ ಹೋಗಿ ಆ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತೀವಿ. ಬಟ್ ಯಾವತ್ತಾರು ನಮ್ಮ ಬುದ್ಧಿನಲ್ಲಿ ವಿಚಾರ ಬಂದಿದೆಯಾ, ನಾವು ಈ ದೇವತೆಗಳು ಹೇಗೆ ಆದರು, ಈ ದುರ್ಗಾ ಆಗಿರಲಿ, ಲಕ್ಷ್ಮಿ ಆಗಿರಲಿ, ಸರಸ್ವತಿ ಅವ್ರು ಹೇಗೆ ಆದರು ಅನ್ನೋದು ಸಹ ನಮ್ಮ ಬುದ್ಧಿನಲ್ಲಿ ಆ ಪ್ರಶ್ನೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ, ಇವತ್ತು ನಮ್ಮ ಮನಸ್ಸು ಬುದ್ಧಿ ಹೇಗಿದೆ, ಅದ್ರ ಒಳಗಡೆಗೆ ಏನಿದೆ ಇವತ್ತು ನಾವು ನೋಡಿದ್ರೆ ಪ್ರಾಕ್ಟಿಕಲ್ಲಾಗಿ ಆ ಮನಸ್ಸು ಬುದ್ಧಿನಲ್ಲಿ ಎಲ್ಲನೂ ಸಹ ಆ ಕನ್ಫ್ಯೂಷನ್ನು, ಆ ಟೆನ್ಷನ್ನು, ಆ ಒಂದು ವರೀಸು, ಆ ಒಂದು ದ್ವೇಷಗಳು, ಅಭಿಮಾನ, ಅಹಂಕಾರ ಅದರೊಳಗೆ ತುಂಬಿರೋದ್ರಿಂದ ನಮಗೆ ಇಂತಹ ಶ್ರೇಷ್ಠ ವಿಚಾರ ಬರೋಕ್ಕೆ ಸಾಧ್ಯವೇ ಇಲ್ಲ. ನಾವು ಹಾಗೆ ಆಗ್ಬೋದು ಅಥವಾ ಅವ್ರು ಹೇಗಾದರೂ ಅನ್ನೋ ವಿಚಾರ ನಮಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಪರಮಾತ್ಮ ಬಂದು ಕುಂಭಕರ್ಣಗೆ ಹೇಳ್ತಾ ಇದ್ದಾರೆ, ಎದ್ದೇಳಿ ಮಕ್ಕಳೇ, ಇನ್ನೇನು ಈ ಜಗತ್ತು ಪರಿವರ್ತನೆ ಆಗುತ್ತೆ, ಕಲಿಯುಗ ಪರಿವರ್ತನೆ ಆಗಿ ಸತ್ಯುಗ ಬಂದೇ ಬರುತ್ತೆ. ಯಾಕೆಂದರೆ ಸೈಕಲ್ ಅನ್ನೋದು ತಿರುಗಲೇಬೇಕು. ಸೊ ಅದಕ್ಕೆ ನಾವು ಎಲ್ಲರೂ ಈ ಒಂದು ದುಃಖ ಶಾಂತಿ ಇರಬೇಕಾದ್ರೆ ನಾವು ಪೂಜೆಯನ್ನು ಮಾಡ್ತೀವಿ, ಅಮರನಾಥ್ಗೆ ಹೋಗ್ತೀವಿ, ಅಲ್ಲಿ ಪೂಜೆಯನ್ನು ಮಾಡ್ತೀವಿ, ದರ್ಶನ ಮಾಡ್ತೀವಿ. ಬಟ್ ಕೇವಲ ದರ್ಶನ ಮಾಡಿಬಿಟ್ರೆ ನಮ್ಮದು ಪಾಪ ಕಳೆಯುತ್ತಾ, ಅಥವಾ ದರ್ಶನ ಮಾಡಿಬಿಟ್ರೆ ನನಗೇನೋ ಸುಖ, ಆ ಟೆಂಪ್ರರಿ ಸುಖ ಇದ್ದೇ ಇರುತ್ತೆ, ಶಾಂತಿ ಇದ್ದೇ ಇರುತ್ತೆ. ಬಟ್ ಜೀವನದಲ್ಲಿ ನನಗೆ ಆ ಸುಖ ಶಾಂತಿ ಅನ್ನೋದು ಸಿಗುತ್ತಾ? ಅದಕ್ಕೆ ಆ ಅಮರನಾಥ್ನಲ್ಲಿ ಯಾವುದೋ ಲಿಂಗ ಇಟ್ಟಿದ್ದಾರೆ, ಬಟ್ ಆ ಲಿಂಗ ಜಡ ಆಗಿದೆ, ಚೈತನ್ಯ ಅಲ್ಲ. ಚೈತನ್ಯವಾಗಿರೋಂತಹ ಶಿವ ಯಾರು, ಆ ನಿರಾಕಾರ ನಿಜವಾಗ್ಲೂ ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೇ ಇವತ್ತು ನಾವು ಆ ಮೇಳವನ್ನು ಆಚರಣೆ ಮಾಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸುಬ್ಬಣ್ಣ, ಕುಮಾರ್, ಪ್ರಶಾಂತ್ ಹಾಜರಿದ್ದರು.